ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಕರ್ನಾಟಕ ಕಾವಲು ಪಡೆಯ ವತಿಯಿಂದ ಇಂದು ಗುಂಡ್ಲುಪೇಟೆ ಪಟ್ಟಣದ ರಾಷ್ಟ್ರೀಯ ಹೆದ್ದಾರಿ ಸುಲ್ತಾನ್ ಬತ್ತೇರಿ ರಸ್ತೆಯಲ್ಲಿ ಇರುವಂತಹ ಚಿಪ್ಸ್ ಅಂಗಡಿ ಹಾಗೂ ಟೀಚರ್ಸ್ ಲೇಔಟಿನ ನಾಮಫಲಕವು ಸಂಪೂರ್ಣವಾಗಿ ಆಂಗ್ಲ ಭಾಷೆಯಲ್ಲಿ ಇರೋದ್ರಿಂದ ಸಂಘಟನೆ ವತಿಯಿಂದ ಖಂಡಿಸಲಾಗಿದೆ. ಈ ಸಂದರ್ಭದಲ್ಲಿ ಕಾವಲು ಪಡೆಯ ತಾಲೂಕು ಅಧ್ಯಕ್ಷರು ಆದ ಎ ಅಬ್ದುಲ್ ಮಾಲಿಕ್ ಮಾತನಾಡಿ, ಗುಂಡ್ಲುಪೇಟೆ ಗಡಿ ಭಾಗವಾಗಿದ್ದು ಯಾರೇ ಆಗಲಿ 60% ಕನ್ನಡ ಭಾಗವಾಗಿರಬೇಕು ಅಂತ ತಿಳಿಸುವ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಮ್ಮ ಗುಂಡ್ಲುಪೇಟೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿರ್ತಕ್ಕಂಥ ಸುಲ್ತಾನ್ ಬತ್ತೇರಿ ರಸ್ತೆ ಇರತಕ್ಕಂತಹ ಟೀಚರ್ಸ್ ಲೇಔಟ್ನಲ್ಲಿ ಅವರ ಒಂದು ಲೇಔಟಿನ ಹೆಸರು ಟೀಚರ್ಸ್ ಲೇಔಟ್ ಹಾಕಿದ್ದಾರೆ. ಸಂಪೂರ್ಣವಾಗಿ ಆಂಗ್ಲ ಭಾಷೆಯಲ್ಲಿ ಹಾಕಿರ್ತಕ್ಕಂಥದ್ದು ತುಂಬ ಖಂಡನೀಯವಾದದ್ದು. ನಾವು ಅವರಿಗೆ ಎಚ್ಚರಿಕೆ ಕೊಟ್ಟಿದ್ದೇವೆ, ಲೇಔಟ್ ಮಾಲೀಕರಿಗೆ. ಅವರೇನು ಅವ್ರ ಹೆಸರು ರಂಗಸ್ವಾಮಿ ಗೌಡರ್ ಅಂತ ಈಗ ತಾನೇ ಕರೆ ಮಾಡಿ ಫೋನ್ ಮುಖಾಂತರ ಹೇಳಿದಾಗ ನಮಗೆ ವಿಚಾರ ಗೊತ್ತಿದ್ದಿಲ್ಲ. ಈಗಲೇ ನೀವು ಮೊದಲನೇದಾಗಿ ಹೇಳಿದ್ದೀರಿ. ಹಾಗಾಗಿ ಖಂಡಿತ 15 ದಿನದಲ್ಲಿ ನಾನು ಖಂಡಿತವಾಗಿ ಬದಲಾವಣೆ ಮಾಡ್ತೀನಿ ಅಂತ ಒಂದು ಭರವಸೆ ಕೊಟ್ಟಿದ್ದಾರೆ. 15 ದಿವಸದಲ್ಲಿ ಏನಾದರೂ ಬದಲಾವಣೆ ಮಾಡಿಲ್ಲ ಅಂದರೆ ಮುಂದಿನ ಕ್ರಮ ಬೇರೆ ಅಧಿಕಾರಿಗಳ ಮುಖಾಂತರ ಬೇರೆ ಕ್ರಮ ವಹಿಸುವುದಾಗಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ. ಶುಭವಾಗಲಿ. 60% ಭಾಗ ಕನ್ನಡ ಇರಬೇಕು, ಮಿಕ್ಕಿದ 40 ಭಾಗ ಯಾವ್ದು ಬೇಕಾದ್ರೂ ಹಾಕೊಂಡು ನಮಗೆ ಅಭ್ಯಂತರ ಇಲ್ಲ. ಯಾವುದೇ ಭಾಷೆ ವಿರೋಧಿಗಳು ನಾವೆಲ್ಲ. ಕರ್ನಾಟಕದಲ್ಲಿ ಕನ್ನಡ ಮೊದಲನೇ ಆದ್ಯತೆ ಕೊಡಬೇಕು ಅನ್ನೋದು ನಮ್ಮ ಕರ್ನಾಟಕ ಕಾವಲು ಪಡೆ ಆಗ್ರಹವಾಗಿದೆ. ಗುಂಡ್ಲುಪೇಟೆಯಲ್ಲಿ ನಮ್ಮ ಹೇಳಿಕೆ ನಮ್ಮದು ಗಡಿ ಭಾಗ. ಯಾವುದೇ ಒಬ್ಬರು ಅಂಗಡಿ ಆಗಲಿ, ಮಳಿಗೆಗಳಾಗಲಿ, ಲೇಔಟ್ಗಳಾಗಲಿ ನಾಮಫಲಕ ಹಾಕುವಾಗ ನೀವು ಗಮನ ಹರಿಸಿ 60% ಭಾಗ ಕನ್ನಡಕ್ಕೆ ಮೊದಲ ಆದ್ಯತೆ ಕೊಡಬೇಕು ಅನ್ನೋದು ನಮ್ಮ ಕರ್ನಾಟಕ ಕಾವಲು ಪಡೆ ಆಗ್ರಹವಾಗಿದೆ. ಶುಭ. ಇದೇ ವೇಳೆ ಜಿಲ್ಲಾ ಕಾರ್ಯಾಧ್ಯಕ್ಷರು ಆದ ಅಬ್ದುಲ್ ರಶೀದ್, ತಾಲೂಕು ಗೌರವಾಧ್ಯಕ್ಷರು ಆದ ರಾಮೇಗೌಡ, ಟೌನ್ ಉಪಾಧ್ಯಕ್ಷರು ಆದ ಸಾದಿಕ್ ಪಾಷಾ, ಸಂಚಾಲಕರು ಆದ ಮಿಮಿಕ್ರಿ ರಾಜು ಸೇರಿ ಮತ್ತಿತರರು ಹಾಜರಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.